ರೈಲ್ವೆ ಸ್ಟೇಷನ್ ಇಂದ 1.5 ಕಿಲೋಮೀಟರ್ ಅಷ್ಟೇ ಈ ಒಂದು ಲೇಔಟ್ ಬರೋದಕ್ಕೆ. ಇದು ಸಮೃದ್ಧಿ ನಗರ ಅಂತ ಕೋರ್ಟ್ ಇದೆ, APMC ಮಾರ್ಕೆಟ್ ಇದೆ, ಫಸ್ಟ್ ಗ್ರೇಡ್ ಕಾಲೇಜ್ ಇದೆ, ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಏರ್ಪೋರ್ಟ್ ಎಕ್ಸಾಕ್ಟ್ ಇಲ್ಲಿಂದ 70 ಮಿನಿಟ್ಸ್ ಎಲ್ಲ ಫುಲ್ಲಿ ಡೆವಲಪ್ಡ್ ಲೇಔಟ್. ಆಲ್ಮೋಸ್ಟ್ ಮನೆಗಳು ಕೂಡ ಇದೆ. ಪೊಲೀಸ್ ಲೇಔಟ್ ಆಗಿರೋದ್ರಿಂದ ಸೆಕ್ಯೂರಿಟಿಗೆ ಸಮಸ್ಯೆ ಇಲ್ಲ. ರಿಜಿಸ್ಟ್ರೇಷನ್ ರೆಡಿ ಇದೆ. ಪ್ರತಿ ಸೈಡ್ ಈ ಆಗಿದೆ 11A ಖಾತಾ. ಯಾಕಂದ್ರೆ ಪಕ್ಕ ಡಾಕ್ಯುಮೆಂಟ್ಸ್ ಇರುವಂತ ಲೇಔಟ್ ಇದು. ನಿಮ್ಮ ಕರುನಾಡ ಏಜ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿರೋದು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಇಂದ 1.5 ಕಿಲೋಮೀಟರ್ ಅಷ್ಟೇ ಈ ಒಂದು ಲೇಔಟ್ ಬರೋದಕ್ಕೆ. ಇದು ಸಮೃದ್ಧಿ ನಗರ. ಸೊ ಪೊಲೀಸ್ ಲೇಔಟ್ ಅಂತ ಹೇಳ್ಬೋದು. ಪೊಲೀಸ್ ಲೇಔಟ್ ಅಂತ ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಮನೆಗಳು ಕೂಡ ಇದೆ. ಸೊ ಆಲ್ಮೋಸ್ಟ್ ಪೊಲೀಸ್ ಅವರೇ ಒಂದು 2-3 ಮನೆನ ಕಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು, ಕಂಪ್ಲೀಟ್ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಬರುತ್ತೆ. ಮತ್ತೆ ಇದು ನಿಮ್ಗೆ ಕೂಡ ಅಪ್ರೂವಲ್ ಬರುವಂತದ್ದು. ಪ್ರತಿಯೊಂದು ಸೈಡ್ಗೂ ನಿಮ್ಗೆ ಇಂಡಿವಿಜುವಲ್ ಈ ಸ್ವತ್ತಿರುತ್ತೆ, ಈ ಖಾತಾ ಆಗಿರುತ್ತೆ. ಮತ್ತೆ ಇದು ಬಂದ್ಬಿಟ್ಟು 11A ಖಾತಾ ಆಗಿರುವಂಥದ್ದು. ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಮ್ಮ ಚಾನಲ್ ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ದೇವರಾಜ್ ಸರ್ ಇದ್ದಾರೆ, ಅವ್ರನ್ನ ಕರೆಯೋಣ. ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀವಿ. ಸರ್ ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ ಸರ್. ಆರಾಮ? ಫಸ್ಟ್ ಲೇಔಟ್ ಹೆಸರು ಏನ್ ಬರುತ್ತೆ ಹೇಳಿ ನಮ್ಗೆ. ಇದು ಸಮೃದ್ಧಿ ನಗರ ಅಂತ. ಸಮೃದ್ಧಿ ನಗರ ಅಂತ. ಸೊ ಅದಾದ್ಮೇಲೆ ಇದನ್ನ ಪೊಲೀಸ್ ಲೇಔಟ್ ಅಂತ ಕರೀತಾರೆ. ಸೊ ಈಗೇನ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಈ ಮನೆಗಳು, ಸೊ ಇದೆಲ್ಲ ನಾವು ಅಲಾಟ್ಮೆಂಟ್ ಮಾಡಿರುವಂತ ಸೈಟ್ಸ್ ಎಲ್ಲ ಪೊಲೀಸರು ಕಟ್ತಾರಂತ ಸೈಟ್ಸ್. ಆಲ್ಮೋಸ್ಟ್ ಅಲ್ಲೂ ಇದು ಟೋಟಲ್ ಆಗಿ 9 ಎಕರೆ ಪ್ರಾಜೆಕ್ಟ್. 9 ಏಕರ್ಸ್. 9 ಏಕರ್ಸ್ ಅಲ್ಲಿ 135 ಸೈಟ್ಸ್ ಬಂದಿದೆ, 135 ಸೈಟ್. ಸೊ 80% ಸೈಟ್ ನ ಸೋಲ್ಡ್ ಔಟ್ ಆಗಿದೆ. ಆಲ್ರೆಡಿ 80% ಸೋಲ್ಡ್ ಔಟ್ ಆಗಿದೆ. ಇನ್ನೊಂದು 20% ಸೈಟ್ಸ್ ಅವೈಲೇಬಲ್ ಇದೆ. ಇಲ್ಲಿ ಬಂದು ನಾವು 30-40 ಇಂದ ಸ್ಟಾರ್ಟ್ ಮಾಡಿದೀವಿ. ಏನೇನ್ ಮೆಜರ್ಮೆಂಟ್ ಬರ್ತದೆ ಅದೊಂದು 30-40 ಮತ್ತೆ 30-50 40-60 3 ಡೈಮೆನ್ಷನ್ಸ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ಇನ್ನ ಬರೀ 20% ಅನ್ನ ಒಂದು ನಮ್ಮ ಹತ್ರ 32 ಸೈಟ್ ಅವೈಲೇಬಲ್ ಇದೆ. 32 ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ಯಾರು ಫಸ್ಟ್ ಬರ್ತಾರೆ ಆ ಪ್ರಿಯಾರಿಟಿ ಮೇಲೆ ಆದಷ್ಟು ಬೇಗ. ಆಮೇಲೆ ರಿಜಿಸ್ಟ್ರೇಷನ್ ರೆಡಿ ಇದೆ. ರೆಡಿ ಇರುವಂತ ಏನ್ ಅಪ್ರೂವಲ್ ಬರುತ್ತೆ, ಏನ್ ಪೇಪರ್ ಬರುತ್ತೆ? ಇದು ಕೂಡ ಅಪ್ರೂವ್ಡ್. ಸೊ ಇದು ಬಂಗಾರಪೇಟೆಯಲ್ಲಿ. ಫಸ್ಟ್ ಇನ್ನೊಂದು ಲೊಕೇಶನ್ ಹೇಳ್ಬಿಡಿ ಸರ್. ಫಸ್ಟ್ ಇದು ಬಂಗಾರಪೇಟೆ ಲೇಔಟ್ ಸರ್. ಇದು ಬಂಗಾರಪೇಟೆ ಟೌನ್ ಲಿಮಿಟ್ ಆಗಿರುವಂತ ಲೇಔಟ್ ಇದು. ಸರಿ. ಸೊ ಇಲ್ಲಿಂದ ನಿಮ್ಗೆ ಕೋಲಾರದಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಸೊ ಮಾಲೂರು, KGF ಇದೆಲ್ಲ ಸರೌಂಡಿಂಗ್ ಅಲ್ಲೇ ಬರುತ್ತೆ. ಸೆಂಟ್ರಲ್ ಪಾಯಿಂಟ್. ಸೊ ರೈಲ್ವೆ ಸ್ಟೇಷನ್ ಇಂದ ಒಂದು 5 ಮಿನಿಟ್ಸ್. ಜಸ್ಟ್ ಎಷ್ಟು ಕಿಲೋಮೀಟರ್ ಬರ್ಬೋದು? 1.5 ಕಿಲೋಮೀಟರ್ಸ್ ಆಗುತ್ತೆ. 1.5. ಸೂಪರ್ ಅಲ್ಲ? ಮತ್ತೆ ನಮ್ಗೆ ಹಿಂದೆ ಬ್ಯಾಕ್ ಸೈಡ್ ಇಲ್ಲಿಂದ ಒಂದು ಜಸ್ಟ್ ಒಂದು 300 ಮೀಟರ್ಸ್ ಹೋದ್ರೆ ಈ ಕಡೆಗೆ ಹೋದ್ರೆ ಕೋರ್ಟ್ ಇದೆ, APMC ಮಾರ್ಕೆಟ್ ಇದೆ, ಫಸ್ಟ್ ಗ್ರೇಡ್ ಕಾಲೇಜ್ ಇದೆ. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಹೋದ್ರೆ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಇಲ್ಲಿಂದ ಒಂದು 16 ಕಿಲೋಮೀಟರ್ಸ್ ಹೋದ್ರೆ ಜಲಪ ಹಾಸ್ಪಿಟಲ್, ಕೋಲಾರ ಜಲಪ ಹಾಸ್ಪಿಟಲ್ ಇದೆ. ಮತ್ತೆ ಹೊಸಕೋಟೆ ಆಲ್ಮೋಸ್ಟ್ ಅಲ್ಲಿ ಒಂದು 40 to 50 ಅದು ಆಗುತ್ತೆ. ಸೊ ಹಂಗಾಗಿ ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಒಳ್ಳೆ ಪ್ರೈಮರಿ ಲೊಕೇಶನ್ ಅಲ್ಲಿ ಇದೆ. ಒಳ್ಳೆ ಹೌದು ಸಖತ್ ಲೊಕೇಶನ್ ಇದೆ. ಜಸ್ಟ್ ವೀಕ್ಷಕರೇ, ನಿಮ್ಗೆ ಇಲ್ಲಿಂದ ರೈಲ್ವೆ ಸ್ಟೇಷನ್ 1.5 ಕಿಲೋಮೀಟರ್ ಆಗುತ್ತೆ. ಜಸ್ಟ್ ಒಂದು 5 ನಿಮಿಷ ನಿಮ್ದೇ ಓನ್ ಸ್ವಂತ ವೆಹಿಕಲ್ ಇದ್ರೆ ಒಂದು 5 ನಿಮಿಷದಲ್ಲಿ ಲೇಔಟ್ನ ಮುಗಿಸ್ ಬರ್ಬೋದು. ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ಮನೆ ಇದೆ. ಸೊ ಇಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಮನೆ ಕೂಡ ಇದೆ. ಖಂಡಿತ ನೀವು ಕೂಡ ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೋದು, ನೋಡ್ಬೋದು. ಸರ್ ಫಸ್ಟ್ ಈ ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಇಲ್ಲಿ ನಾವು ಈ ಲೇಔಟ್ ಒಳಗಡೆ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು 30 ಫೀಟ್ ಮತ್ತೆ 40 ಫೀಟ್ ರೋಡ್ಸ್ ಅನ್ನ ಮಾಡಿದೀವಿ. ಇದು ಮೇನ್ ರೋಡ್. ಮೈನ್ ರೋಡ್ ಗೆ 40 ಫೀಟ್ ರೋಡ್ ಬರುತ್ತೆ. ಸರಿ. ಇದು ಎಂಟ್ರೆನ್ಸ್ ಮೈನ್ ರೋಡ್ 40 ಫೀಟ್. ಆಮೇಲೆ ಫುಲ್ಲಿ ಕಾಂಪೌಂಡೆಡ್, ಫುಲ್ಲಿ ಕಾಂಪೌಂಡ್ ಆಗಿದೆ. ಸೊ ನೆಕ್ಸ್ಟ್ ಆ ಕಡೆಗೆ ಇನ್ನೊಂದ್ ಸ್ವಲ್ಪ ಒಳಗಡೆ 30 ಫೀಟ್ ರೋಡ್ ಅನ್ನ ಕೊಟ್ಟಿದೀವಿ. ಸಬ್ ರೋಡ್ ಎಲ್ಲ 30 ಫೀಟ್ ರೋಡ್ ಕೊಟ್ಟಿದೀವಿ. ಆಮೇಲೆ ವೆಹಿಕಲ್ ಅವ್ರ ಲೇಔಟ್ ಹೋಗೋದಕ್ಕೆ ಸೊ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ನೋಡ್ಬೋದು, ಕ್ಯಾಮ್ರಾ ಮಾಡಿ ಒಂಚೂರು ನೋಡಿ ಈ ತರ. ಮತ್ತೆ ಇನ್ನೆಲ್ಲದಕ್ಕೊಂದು ಪ್ಲಾಂಟೇಶನ್ ನೋಡ್ತಿರ್ಬೋದು. ಸೊ ಎಲ್ಲ ಪ್ರತಿಯೊಂದು ಸೈಟ್ ಮುಂದೆ ನಿಮ್ಗೆ ಪ್ಲಾಂಟೇಶನ್ ಹಾಕಿದ್ದಾರೆ. ಹೌದು, ಪ್ಲಾಂಟೇಶನ್ ಆಗಿದೆ. ಆಮೇಲೆ ಎಲೆಕ್ಟ್ರಿಸಿಟಿ ಆಲ್ರೆಡಿ ಆಗಿದೆ. ಆಲ್ರೆಡಿ ಇಲ್ಲಿ ಮನೆ ಕಟ್ತಿರೋದ್ರಿಂದ ಮನೆ ಕಟ್ಟೋದಕ್ಕೆ ಏನ್ ಅಮ್ಯುನಿಟೀಸ್ ಬೇಕೋ ಅದೆಲ್ಲ ಕಂಪ್ಲೀಟ್ ಆಗಿದೆ. ಬೋರ್ ಇದೆಯಾ ಸರ್? ಬೋರ್ ಇದೆ. ಆಮೇಲೆ ಇದು ಸ್ವಲ್ಪ ಈ ಕಡೆ ಹೋದ್ರೆ ನಿಮ್ಗೆ ವಾಟರ್ ಟ್ಯಾಂಕ್ ಕೂಡ ಕಾಣಿಸುತ್ತೆ. ಆಲ್ರೆಡಿ ಬೋರ್ವೆಲ್ 2 ಬೋರ್ವೆಲ್ ರನ್ನಿಂಗ್ ಇದೆ. ವಾಟರ್ದೇನ್ ಪ್ರಾಬ್ಲಮ್ ಇಲ್ಲ. ಒಳ್ಳೆ ವಾಟರ್ ಸೋರ್ಸ್ ಚೆನ್ನಾಗಿದೆ ಇಲ್ಲಿ. ಸೊ ನೀರಿನ ವ್ಯವಸ್ಥೆ ಇದೆ, ಕರೆಂಟ್ ವ್ಯವಸ್ಥೆ. ಇವಾಗ ಮನೆ ಕಟ್ಟಬೇಕು ಅಂತ ಬಂದಾಗ ವೀಕ್ಷರ, ಸೊ ಕರೆಂಟ್ ವ್ಯವಸ್ಥೆ ಬೇಕು, ಒಂದು ನೀರು ಸೌಲಭ್ಯ. ಹೌದು ಸರ್. ಇವಾಗ ವಿಸಿಟಿಂಗ್ ಬರ್ತಾರೆ ಅನ್ಕೊಳ್ಳಿ, ನಮ್ ವಿಡಿಯೋ ನೋಡ್ಕೊಂಡೆ. ಇಲ್ಲಿ ಯಾರಾದ್ರೂ ಇರ್ತಾರ ವಿಸಿಟಿಂಗ್? ಇರ್ತಾರೆ. ಚೇತನ್ ಅಂತ ಇರ್ತಾರೆ. ಚೇತನ್ ಅವ್ರು ಇರ್ತಾರ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆಫೀಸ್ ಇಲ್ಲೇ ಲೇಔಟ್ ಅಲ್ಲೇ ಇದೆ. ಲೇಔಟ್ ಅಲ್ಲಿ ಆಫೀಸ್ ಇದೆ. ಸೊ ಇಲ್ಲ ಬೆಂಗಳೂರಲ್ಲಿ ಬಂದು ವಿಸಿಟ್ ಮಾಡ್ತೀವಿ ಅಂತಂದ್ರೆ ಬೆಂಗಳೂರಲ್ಲೂ ವಿಸಿಟ್ ಮಾಡಬಹುದು. ಅಲ್ಲೊಂದು ಶಿವಾನಂದ ಸರ್ಕಲ್ ಅಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿ ಕೂಡ ವಿಸಿಟ್ ಮಾಡಬಹುದು. ಡೈರೆಕ್ಟ್ ಆಫೀಸ್ಗೂ ವಿಸಿಟ್ ಮಾಡಬಹುದು. ಇಲ್ಲ ಸೈಟ್ ಬರ್ತೀರಾ ಅಂದ್ರೆ ಎಂಕ್ವೈರಿ ಮಾಡಿ ಬುಕ್ಲೆಟ್ ತಗೊಂಡು ಏನಾದ್ರೂ ನಿಮ್ಗೆ ಲೀಗಲ್ ನ ತೋರಿಸ್ಕೊಂಡು ಹೋಗ್ಬೋದು. ನಮ್ದು ಫುಲ್ ಬುಕ್ಲೆಟ್ ಇದೆ. ಬುಕ್ ಲೇಔಟ್ ಒಳಗಡೆ ಫುಲ್ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ತೀವಿ. ಒಂದು ಬುಕ್ಲೆಟ್ ತೋರಿಸ್ಬಿಡೋಣ ಸರ್, ಒಂದು ತಗೊಂಡ್ಬಿಡಿ. ತೋರಿಸಿ. ಸೊ ನೋಡ್ಬೋದು ವೀಕ್ಷಕರೇ, ಸೊ ಈ ತರ ಒಂದು
ಸೊ ಕೂಡ ಅಪ್ರೂವಲ್ ಇರುವಂಥ ಒಂದು ಬುಕ್ಲೆಟ್ ಕೊಡ್ತಾರೆ ಅವರು. ನೀವು ಇದನ್ನು ಬೇಕಾದ್ರೆ ಲೇಔಟಲ್ಲಿ ಕಲೆಕ್ಟ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಆಫೀಸ್ ಇದ್ದರೆ ಆಫೀಸಲ್ಲೂ ಕಲೆಕ್ಟ್ ಮಾಡ್ಕೋಬೋದು. ಸೊ ಲೀಗಲ್ನ ಏನಿಲ್ಲ ನೀವು ತೋರಿಸ್ಕೋಬೋದು. ಓಕೆ ಸರ್, ಇನ್ನೊಂದು ಲೋನ್ ಅವೈಲೇಬಲ್ ಇದೆ? ಲೋನ್ ಅವೈಲೇಬಲ್ ಇದೆ. ಯಾವುದೇ ನ್ಯಾಷನಲ್ ಬ್ಯಾಂಕ್ಗೆ ಹೋದ್ರು ಇಲ್ಲಿ ಲೋನ್ ಅಪ್ರೂವಲ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಆಗುತ್ತೆ? 90% ವರೆಗೂ ಲೋನ್ ಆಗುತ್ತೆ. 90% ವರೆಗೂ ಲೋನ್ ಆಗುತ್ತೆ. ಇನ್ನು ಇವರು ಯಾರು ಕಸ್ಟಮರ್ಸ್ ಇರ್ತಾರೆ, ಸೊ ಇವರು ಒಂದು 10% ಪೇಮೆಂಟ್ ಮಾಡಿದ್ರೆ ಸಾಕಾಗುತ್ತೆ. 90% ಲೋನ್ ಆಗುತ್ತೆ. ಓಕೆ. ಸೊ ಇಲ್ಲಿ ಪಾರ್ಕ್ ಕೂಡ ನೋಡ್ತಿರ್ಬೋದು. ಹೌದು. ಸೊ ನೀವೇ ನೋಡ್ತಾ ಇರ್ಬೋದು. ಸೊ ನಾರ್ಮಲ್ ಇಲ್ಲೊಂದು ಪಾರ್ಕ್ ಬಿಟ್ಟಿದೀವಿ. ಇದು ನೆಕ್ಸ್ಟ್ ಮುಂದೆ ಫ್ರಂಟ್ ಅಲ್ಲಿ ಒಂದು ಸಿಎಗೆ ಸಪರೇಟ್ ಆಗಿ ಬಿಟ್ಟಿದೀವಿ. ಪಾರ್ಕ್ ಗೆ ಸಪರೇಟ್ ಬಿಟ್ಟಿದೀವಿ, ಮತ್ತೆ ಸಿಎ ಅಮ್ಯುನಿಟೀಸ್ ಗೆ ಅಂತ ಹೇಳ್ಬಿಟ್ಟು ಸಪರೇಟ್ ಜಾಗನೇ ಬಿಟ್ಟಿದ್ವಿ. ಓಕೆ. ಮತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು. ಸೊ ಸ್ಲ್ಯಾಬ್ ಎಲ್ಲ ಹಾಕಿ. ಹೌದೌದು, ಸಿವೇಜ್ ಎಲ್ಲ ಕ್ಲೋಸ್ ಇದೆ. ನಮ್ಮ ಎಂಟೈರ್ ಲೇಔಟ್ ಅಲ್ಲಿ ಸಿವೇಜ್ ಎಲ್ಲ ಫುಲ್ ಕ್ಲೋಸ್ ಇದೆ. ಸೊ ನೇಚರ್ ಎಲ್ಲ ನೋಡ್ತಿರ್ಬೋದು ಪಕ್ಕದಲ್ಲಿ ನಿಮ್ಗೆ. ಫುಲ್ ಗ್ರೀನರಿಯಿಂದ ತುಂಬಿದೆ, ಒಂಥರ ಕಲರ್ಫುಲ್. ಈಗ ಆಕ್ಚುಲಿ ಸಿಟಿಗೆ ಅಟ್ಯಾಚ್ ಆಗಿದೆ, ಮತ್ತೆ ಫುಲ್ ಗ್ರೀನರಿ ಇದೆ. ಓಕೆ. ಫುಲ್ ಸಿಟಿಗೆ ಅಟ್ಯಾಚ್ ಆಗಿದೆ. ನಮ್ಗೆ ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ಸ್ಗೆ ಬಸ್ ಸ್ಟ್ಯಾಂಡ್ ರೀಚ್ ಆಗ್ಬೋದು. ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ರೀಚ್ ಆಗ್ಬೋದು. 5 ನಿಮಿಷಕ್ಕೆ ನಮ್ಮ ವೆಹಿಕಲ್ ಅಲ್ಲಿ ಒಂದು 5 ನಿಮಿಷಕ್ಕೆ ಹೋಗ್ಬೋದು. ಜಸ್ಟ್ ನಾವು ವಾಕಬಲ್ ಅಲ್ಲಿ ಹೋಗ್ತೀನಿ ಅಂತಂದ್ರು ಒಂದು 2 ನಿಮಿಷಕ್ಕೆ ಇಲ್ಲ ಫ್ರಂಟ್ ರೋಡ್ APMC ಮಾರ್ಕೆಟ್ ಹತ್ರ ಒಂದು 2 ಮಿನಿಟ್ಸ್ ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ಬೋದು. ಹೌದು. ಓಕೆ. ಮತ್ತೆ ಇನ್ನೊಂದು ಸರ್, ಇವಾಗ ತುಂಬಾ ಜನ ಇಲ್ಲಿ ತಗೊಳ್ಳೋರು ಏರ್ಪೋರ್ಟ್ಗೆ ಅಂತ ತುಂಬಾ ಜನ ನೋಡ್ತಿರ್ತಾರೆ. ಇವಾಗ ಏರ್ಪೋರ್ಟ್ ಅಂತ ಬಂದಾಗ ಎಷ್ಟು ಕಿಲೋಮೀಟರ್ ಬರುತ್ತೆ ಸರ್? ಏರ್ಪೋರ್ಟ್ ಎಕ್ಸಾಕ್ಟ್ಲಿ ಇಲ್ಲಿಂದ 70 ಮಿನಿಟ್ಸ್. 70 ಮಿನಿಟ್ಸ್. ಹೌದು, ಏರ್ಪೋರ್ಟ್ 70 ಮಿನಿಟ್ಸ್ ಆಗುತ್ತೆ. ಸೊ ನಾವು ಇಲ್ಲಿಂದ ವೈಟ್ ಫೀಲ್ಡ್ ITPL ಆದ್ರೆ 40 ಮಿನಿಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಗೊತ್ತಿದೆ ನಿಮ್ಗೆ. ನರಸಾಪುರ ಇಂಡಸ್ಟ್ರಿಯಲ್ಗೆ 30 ಮಿನಿಟ್ಸ್. ಆಮೇಲೆ ಇಲ್ಲಿ ನಿಮ್ಗೆ ಬೆಮ್ಮೆಲ್ ಇದೆ KGF ಹತ್ರ. ಆ ಬೆಮ್ಮೆಲ್ಗೆ ಒಂದು 15 ಮಿನಿಟ್ಸ್ ಆದ್ರೆ ಸಾಕಾಗುತ್ತೆ. ಪ್ರತಿಯೊಂದು ಸೈಟ್ಗೂ ಸಪರೇಟ್ ಆಗಿ ಬೋರ್ವೆಲ್ ಕನೆಕ್ಷನ್, ವಾಟರ್ ಸಪ್ಲೈನ ಕೊಟ್ಟಿದ್ದೀವಿ. ಡ್ರೈನೇಜ್ ಕ್ಲೋಸ್ ಮಾಡಿ. ಹೌದು. ಮತ್ತೆ ನಿಮ್ದು ಲೇಔಟ್ ಅಲ್ಲಿ ಟ್ಯಾಂಕ್ ಕೂಡ ಇದೆ ಅಂತ ನೋಡಿದೆ ನಾನು. ಇವಾಗ ನಿಮ್ಮ ಹತ್ರ ಬಂದು ತಗೊಂತಾರೆ ಅನ್ಕೊಳ್ಳಿ, ಬುಕ್ಕಿಂಗ್ ಅಡ್ವಾನ್ಸ್ ಅನ್ನೋ ಟೋಕನ್ ಅಡ್ವಾನ್ಸ್ ಇದೆಯಾ ನಿಮ್ದು? ಸರ್ ಇದೆ. ಬುಕ್ಕಿಂಗ್ ಅಡ್ವಾನ್ಸ್ 50,000 rupees ಕೊಡ್ಬೇಕಾಗತ್ತೆ. ಸೊ ಎಷ್ಟು ದಿನ ಟೈಮ್ ಕೊಡ್ತೀರಾ? 10 days ಟೈಮ್ ಕೊಡ್ತೀವಿ. 10 days ಇರುತ್ತೆ. 10 days ಟೈಮ್ ಕೊಡ್ತೀವಿ. ಸೊ ಅಷ್ಟೊಳಗಡೆ ಅವರು ಲೀಗಲಿ ಡಾಕ್ಯುಮೆಂಟ್ ಏನಾದ್ರು ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ನೆಕ್ಸ್ಟ್ ಡೇನೆ ಬಂದ್ರೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಸರ್ ಯಾಕೆ ನಿಮ್ಮಲ್ಲೇ ಬರಬೇಕು? ಯಾಕೆ ನಿಮ್ಮಲ್ಲೇ ತಗೋಬೇಕು? ನಮ್ಮಲ್ಲೇ ಯಾಕೆ ತಗೋಬೇಕು ಅಂದ್ರೆ ತುಂಬಾ ಪ್ರಾಜೆಕ್ಟ್ ಗಳು ಇರ್ತಾವೆ ಬಂಗಾರಪೇಟೆ ನಿಯರ್ ನಿಮ್ ಸುತ್ತಮುತ್ತ. ಯಾಕೆ ನಿಮ್ಮಲ್ಲಿ ತಗೋಬೇಕು ಅಂತ? ಸರ್ ಇದು 9 ಎಕರೆ ಪ್ರಾಜೆಕ್ಟ್ ಇದು. ನಾನು ಫಸ್ಟ್ ಹೇಳಿದೀನಿ 9 ಎಕರೆ ಪ್ರಾಜೆಕ್ಟ್. ನಾವೇನು ಬೇಸಿಕ್ ಏನು ಅಮ್ಯುನಿಟೀಸ್ ಕೊಡಬೇಕು ಎಲ್ಲ ಅಮ್ಯುನಿಟೀಸ್ ಕೊಟ್ಟಿದೀವಿ. ಆಲ್ರೆಡಿ ಕನ್ಸ್ಟ್ರಕ್ಷನ್ ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗುತ್ತೆ. ನೀವು ಲೈವ್ ಅಲ್ಲೇ ನೋಡ್ತಾ ಇದ್ರಿ. ಸೊ ಆಮೇಲೆ ಪ್ರತಿ ಸೈಟ್ಗೂ ಸೊ ನಾವು ಈ ಸ್ವತ್ತು ಅಂತ ಏನ್ ಕರಿತೀವಿ, ಪ್ರತಿ ಸೈಟ್ಗೂ ಈ ಸ್ವತ್ತು ಆಗಿದೆ 11A ಖಾತಾ. ನಾಳೆ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ರೆಡಿ ಇರುತ್ತೆ. ನಮ್ದು ಏನಿದೆ ಇದೆಲ್ಲ ಫುಲ್ಲಿ ಡೆವಲಪ್ಡ್ ಲೇಔಟ್. ಫುಲ್ಲಿ ಡೆವಲಪ್ಡ್ ಲೇಔಟ್ ಆಗಿರೋದ್ರಿಂದ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳಂಗಿರೋ ಮಾಡ್ಕೋಬಹುದು. ಸೊ ಇಲ್ಲ ನಾವು ಮನೆ ಕಟ್ಟಕ್ ತಗೋತಿದೀವಿ ಅಂದ್ರೂ ಬಂದಿಲ್ಲಿ ಮನೆ ಕಟ್ಕೊಳ್ಳೋಕೆ ಒಳ್ಳೆ ಜಾಗ, ಒಳ್ಳೆ ನೇಚರ್ ಇದೆ. ಫುಲ್ ಎಲ್ಲ ಆಲ್ರೆಡಿ ಗಿಡಗಳೆಲ್ಲ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ. ನೀವು ನೋಡಿರ್ಬೋದು, ಲೈವ್ ಅಲ್ಲೇ ನೋಡ್ತಿರ್ತೀರಾ. ಸೊ ಹಂಗಾಗಿ ಆಮೇಲೆ ಫುಲ್ಲಿ 24 hours ಸೆಕ್ಯೂರಿಟಿ ಕೊಡ್ತೀವಿ. ನೆಕ್ಸ್ಟ್ ಇದು ಪೊಲೀಸ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಇದು ಪೊಲೀಸ್ ಲೇಔಟ್ ಅಂತ. ಈ ಪೊಲೀಸ್ ಲೇಔಟ್ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಸುಮಾರು ಒಂದು 80 ರಿಂದ 90 ಮನೆಗಳು ಪೊಲೀಸ್ ಅವರದೇ ಆಗಿರೋದ್ರಿಂದ ಸೆಕ್ಯೂರಿಟಿಗೆ ಏನು ಸಮಸ್ಯೆ ಇಲ್ಲ. ಓಕೆ. ಅಲ್ಲ ಇವಾಗ ತುಂಬಾ ಜನ ನೋಡ್ತಿರ್ತಾರೆ, ಇವಾಗ ಪೊಲೀಸ್ ಅವರೇ ತಗೋಬೇಕಾ ಈ ಲೇಔಟ್ ಅಲ್ಲಿ? ಇಲ್ಲ, ಜನರಲ್ ಅವರು ತಗೋಬೋದಾ? ಸೊ ಈಗ ಆಲ್ರೆಡಿ ನಾವ್ ಏನಿದೆ ಇದೆಲ್ಲ ಡೆವಲಪ್ಮೆಂಟ್ ಆಗಿರೋದನ್ನ ನಾವ್ ಏನವರು ಬುಕಿಂಗ್ ಮಾಡ್ಕೊಂಡಿದ್ರು. ಸೊ ಅವ್ರಿಗೆಲ್ಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡಿದ್ರು ಅವ್ರಿಗೆಲ್ಲ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ವಿ. ಇನ್ನು ರಿಮೈನಿಂಗ್ 20% ಸೈಟ್ಸ್ ಇದೆ ಅದನ್ನ ಮಾತ್ರ ನಾವು ಜನರಲ್ ಪಬ್ಲಿಕ್. ಇವಾಗ ಪ್ರೆಸೆಂಟ್ ಎಷ್ಟು ನಂಬರ್ ಆಫ್ ಸೈಟ್ ರೆಡಿ ಇದೆ? ಇವಾಗ 32 ಸೈಟ್ಸ್ ಇದೆ. ಇನ್ನು 32 ಸೈಟ್. ಏನೇನು ಮೆಜರ್ಮೆಂಟ್ ಬರುತ್ತೆ ಅದು ಹೇಳಿ. 30-40 ಇದೆ. 30-50 40-60 ಮೆಜರ್ಮೆಂಟ್ ಇದೆಯಾ? ಹೌದು. ಸೊ ವೀಕ್ಷಕರ ಖಂಡಿತ ಬರ್ಬೋದು. ಪ್ರತಿಯೊಂದು ಈ ಖಾತಾ ಸೈಟ್ಗೂ ಈ ಖಾತಾ ಆಗಿದೆ. 11A ಖಾತಾ ಇರುವಂಥದ್ದು. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಒಂದ್ಸಲಿ ಲೀಗಲ್ನ ಒಂದ್ಸಲಿ ಚೆಕ್ ಮಾಡಿಸಿ ತೋರಿಸಿ. ಸೊ ಫೈನಲ್ಗೆ ನಾವು ಬಂದ್ಬಿಡೋಣ. ಕೋಟ್ ಏನ್ ಮಾಡ್ತೀರಾ? ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಇದನ್ನ ನಾವು 2,549 ರೂಪಾಯಿಗೆ ಕೋಟ್ ಮಾಡ್ತಾ ಇದೀವಿ. ನೆಗೋಷಿಯಬಲ್ ಇಲ್ಲ. ಸೊ ನೋಡಿ, ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ ಅನ್ನು ಮಾಡ್ಕೊಡ್ಬೋದಾ? ನಿಮ್ಮ ಕರುನಾಡ ಏಜ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಸರ್. ಓಕೆ. ಸೊ ನಿಯರೆಸ್ಟ್ ನೋಡ್ತಿರ್ತಾರ ವೀಕ್ಷಕರೇ, ಬಂಗಾರಪೇಟೆಯಲ್ಲಿ ಎಲ್ಲಾದ್ರೂ ಒಂದು ಒಳ್ಳೆ ಸೈಟ್ ನ ತಗೋಬೇಕು, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಒಳ್ಳೆ ಜಾಗ ಅಂತ, ಮನೆ ಕಟ್ಟೋದಕ್ಕೂ ಒಂದು ಒಳ್ಳೆ ಜಾಗ ಅಂತ ಅನ್ಕೋಬಹುದು. ಸೊ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಕಟ್ಟಬೇಕು ಅಂದ್ರೆ ಮನೆ ಕಟ್ಟಿ, ಇಲ್ಲಾಂದ್ರೆ ಆದಷ್ಟು ರೆಫರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಪಕ್ಕಾ ಡಾಕ್ಯುಮೆಂಟ್ಸ್ ಇರುವಂತ ಲೇಔಟ್ ಇದು. ಸೊ ಆಲ್ರೆಡಿ ಆಗ್ಲೇ ಹೇಳ್ತೇನೆ ಸರ್ ನಿಮಗೆ, ಪೊಲೀಸ್ ಲೇಔಟ್ ಆಲ್ರೆಡಿ ಸುತ್ತಮುತ್ತ ನೀವು ನೋಡ್ತಿರೋಂಗೆ ಎಲ್ಲ ಮನೆ ಕೂಡ ರೆಡಿ ಇರುವಂತ ಲೇಔಟ್. ಖಂಡಿತ ಒಂದ್ಸಲಿ ವಿಡಿಯೋದಲ್ಲಿ ನೋಡೋಕ್ಕಿಂತ ಒಂದ್ಸಲಿ ಖುದ್ದಾಗಿ ಒಂದ್ಸಲಿ ವಿಸಿಟ್ ಮಾಡಿ ಬನ್ನಿ ನೋಡಿ ಅಂತ ಹೇಳ್ತೀನಿ. ಸರ್ ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.